ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎಸ್ಐಆರ್ ಪ್ರಕ್ರಿಯೆಯ ಕರ್ತವ್ಯಕ್ಕೆ ಅಂತ ತೆರಳುವಾಗ ಅಪಘಾತವಾಗಿ ಭುವನ ಎನ್ನುವ ವಿಎ ಸಾವನ್ನ ಅಪ್ಪಿದ್ರು. ನಿನ್ನೆ ತುಮಕೂರಿನಲ್ಲಿ ನಡೆದಂತಹ ಘಟನೆ ಇದು. ಭುವನ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅಂಥೇಳಿ ಇದೀಗ ಇತರೆ ವಿಎಗಳು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ತುಮಕೂರು ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಎಗಳು. ಡಿಸಿ ಕಚೇರಿ ಎದುರು ವಿಎಗಳು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮನವಿ ಮಾಡಿದ್ರು ಕೂಡ ಪ್ರತಿಭಟನೆಯನ್ನ ಹಿಂಪಡೆದಿಲ್ಲ. ಆ ಮನವಿಗೂ ಕೂಡ ಜಗ್ಗುತ್ತಾ ಇಲ್ಲ ವಿಎಗಳು. ಬೆಳಗ್ಗೆ 6 ಗಂಟೆಗೇನೆ ಕರ್ತವ್ಯಕ್ಕೆ ನಿಯೋಜಿಸಿದವರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ತುಮಕೂರು ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈ ಧರಣಿ ನಡೀತಾ ಇದೆ. ಅಷ್ಟೇ ಅಲ್ಲ, ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಂತಹ ಡಿಸಿ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಡಿಸಿಎಂ ಹಾಗೆ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೃತ ವಿಎ ಭುವನ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಪರಮೇಶ್ವರ್ ಅವರು. ಮತ್ತೊಂದೆಡೆ ವಿಎಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಡಿಸಿ ಕಚೇರಿ ಬಾಗಿಲಿನಲ್ಲೇ ಕುಳಿತುಕೊಂಡು ಅಲ್ಲೇ ಟಾರ್ಪಾಲ್ ಹಾಸ್ಕೊಂಡು ಮಲಗಿ ಪ್ರತಿಭಟನೆಯನ್ನು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು, ಪುರುಷರು ಸೇರಿದಂತೆ ನೂರಾರು ವಿಎಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಹೋರಾತ್ರಿ ನಿನ್ನೆ ರಾತ್ರಿಯಿಂದಲೂ ಕೂಡ ಧರಣಿಯನ್ನು ಅವರು ಕೈಗೊಂಡಿರುವಂಥದ್ದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳು. ಮಹಿಳಾ ವಿಎಗಳು ಇದ್ದಾರೆ, ಪುರುಷ ವಿಎಗಳು ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ವಿಎಗಳು ಅಲ್ಲಿ ನೆರೆದಿರುವಂಥದ್ದು. ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 6 ಗಂಟೆಗೇ ಕರ್ತವ್ಯಕ್ಕೆ ನಿಯೋಜಿಸಿದಂತಹ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೆ ಅವರಿಗೆ ಈ ಸೂಚನೆಯನ್ನು ಕೊಟ್ಟಂತಹ ಜಿಲ್ಲಾಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಇವರು ಒತ್ತಾಯಿಸ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಅವರು ಬಂದು ಶುಭಾ ಕಲ್ಯಾಣ್ ಅವರು ಬಂದು ಅಲ್ಲಿ ಮನವಿಯನ್ನು ಕೂಡ ಮಾಡಿದರು ನಿನ್ನೆ ರಾತ್ರಿಯೇ ಪ್ರತಿಭಟನೆಯನ್ನು ಕೈ ಬಿಡುವಂತೆ. ಆದರೆ ಅವರ ಮನವಿಗೂ ಕೂಡ ಜಗ್ಗಿಲ್ಲ ವಿಎಗಳು. ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ವಿಎಗಳು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು ಭುವನ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂಥೇಳಿ. ಈಗ ನಿಯಮಗಳಲ್ಲೇನಾದರೂ ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದ್ದಾರಾ ಅಥವಾ ಈಗಲೂ ಕೂಡ ಬೆಳಗ್ಗೆ 6 ಗಂಟೆಗೆ ಹೋಗಬೇಕು ಅನ್ನೋದನ್ನೇ ಮುಂದುವರಿಸ್ತಾ ಇದ್ದಾರಾ ಅಲ್ಲಿ? ಎಸ್ ನವೀನ್, ನಿನ್ನೆ ಏನು ನಡೆದಂತ ಒಂದು ಅಪಘಾತ ಪ್ರಕರಣದಲ್ಲಿ ವಿಎಒ ಆಗಿದ್ದಂತಹ ಭುವನ ಸಾವನ್ನಪ್ಪಿರುವಂಥದ್ದು, ಇವರ ಸಾವಿಗೆ ನ್ಯಾಯವನ್ನ ನೀಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಸಹೋದ್ಯೋಗಿಗಳು ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಸುಮಾರು 250ಕ್ಕೂ ಹೆಚ್ಚು ಜನ ವಿಎಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಅಂದ್ರೆ ಏನು ನಿನ್ನೆ ಈ ಒಂದು ಅಪಘಾತವಾಯಿತು, ಅದಕ್ಕೆ ಹಿಂದಿನ ದಿನ ನಡೆದಂತ ಒಂದಷ್ಟು ಸಭೆಗಳಲ್ಲಿ ಏನಂದ್ರೆ ಅಧಿಕಾರಿಗಳ ಸಭೆ ಏನಿತ್ತು ಅದರಲ್ಲಿ ಒಂದಷ್ಟು ಗೈಡ್ಲೈನ್ ಗಳನ್ನ ನೀಡಲಾಗಿತ್ತು. ಆ ಗೈಡ್ಲೈನ್ ಅಂತ ಬೆಳಗ್ಗೆ 6 ಗಂಟೆಗೆ ವಿಎಗಳು ಫೀಲ್ಡ್ ಅಲ್ಲಿ ಇರಬೇಕು ಅನ್ನುವಂಥದ್ದು. ಆ ರೀತಿಯಾದಂತಹ ಒಂದು ಆಡಿಯೋ ಕೂಡ ಈಗ ಲಭ್ಯವಾಗಿರುವಂಥದ್ದು. ಆ ಆಡಿಯೋದಲ್ಲಿ ಖಡಕ್ ಆಗಿ ಒಂದು ಸೂಚನೆಯನ್ನ ವಿಎಗಳಿಗೆ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಗೆ ನೀವು ಫೀಲ್ಡ್ ಅಲ್ಲಿ ಇರಬೇಕು. ಯಾಕೆಂತಂದ್ರೆ ಡಿಸಿ ಮೇಡಮ್, ಎಸಿ ಮೇಡಮ್ ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಸರ್ಪ್ರೈಸ್ ವಿಸಿಟ್ ಇರುತ್ತೆ, ಯಾರು ಇರೋದಿಲ್ಲ, ನಾವು ಅದನ್ನ ರಿಪೋರ್ಟ್ ಮಾಡಬೇಕಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಆಡಿಯೋನಲ್ಲಿ ಒಂದು ಖಡಕ್ ಸೂಚನೆಯನ್ನ ನೀಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಭುವನ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಆಕೆ ಅವರ ಗೂಳೂರು ಗ್ರಾಮದಲ್ಲಿ ಏನು ಎಸ್ಐಆರ್ ಪ್ರಕ್ರಿಯೆ ಇತ್ತು ಆ ಒಂದು ಪ್ರಕ್ರಿಯೆಗೆ ಹೋಗಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಪಘಾತವಾಗಿ ಆಕೆ ಸಾವನ್ನಪ್ಪಿರುವಂಥದ್ದು. ಈ ಸಾವಿಗೆ ನ್ಯಾಯ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಏನು ವಿಎಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅದು ಅಹೋರಾತ್ರಿ ಮುಂದುವರೆದಿರುವಂಥದ್ದು. ಇವತ್ತು 2ನೇ ದಿನಕ್ಕೆ ಕೂಡ ಕಾಲಿಟ್ಟಿದೆ. ರಾತ್ರಿ ಸುಮಾರು 12 ಗಂಟೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಂತಹ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ವಿಎಗಳ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸತತ 1 ಗಂಟೆಗಳ ಕಾಲ ವಿಎಗಳ ಬಳಿ ಮನವಿಯನ್ನ ಮಾಡ್ತಾರೆ, ಈ ರೀತಿಯಾಗಿ ಮಾಡಬೇಡಿ, ಅದು ಏನಿದೆ ಸೂಕ್ತ ಕ್ರಮಕ್ಕಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಅದ್ರ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಮನವಿಯನ್ನ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಕೂಡಲೇ ನೀವು ಕ್ರಮ ಕೈಗೊಳ್ಳೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಬಿಗಿ ಪಟ್ಟಣ ಹಿಡಿದು ವಿಎಗಳು ಪ್ರತಿಭಟನೆಯನ್ನ ಮುಂದುವರಿಸಿರುವಂಥದ್ದು. ಇವತ್ತು 2ನೇ ದಿನ ಏನು ಪ್ರತಿಭಟನೆ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ರಾತ್ರಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೇ ಮಲಗಿದ್ದಂತ ಎಲ್ಲ ವಿಎಗಳು ಅಲ್ಲೇ ರೆಡಿಯಾಗಿ ಇವತ್ತು ಪ್ರತಿಭಟನೆಯನ್ನ ಮುಂದುವರಿಸಿರುವಂಥದ್ದು. ಈ ಒಂದು ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಏನು ತಹಶೀಲ್ದಾರ್ಗಳಿಗೆ ಒಂದು ಸೂಚನೆಯನ್ನ ನೀಡಲಾಗಿದೆ.
ಆ ತಹಸೀಲ್ದಾರ್ಗಳು ಅದನ್ನ ಖಡಕ್ ಆಗಿ ಅಧಿಕಾರಿಗಳ ಮೇಲೆ ಏರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು ಈಗ ವಿಎಗಳ ಪಟ್ಟಾಗಿರುವಂಥದ್ದು. ಹಾಗಾಗಿ ಈಗ ಅವ್ರು ಏನು ಕರ್ತವ್ಯಕ್ಕೆ ಅವರ ಸಮಯ ಏನಿದೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ನಾವು ಕರ್ತವ್ಯವನ್ನ ನಿರ್ವಹಿಸ್ತೀವಿ. 30 ದಿನಗಳು ಕಾಲಾವಕಾಶ ಇದೆ SIR ಪ್ರಕ್ರಿಯೆ ಅದನ್ನ ಪೂರ್ಣಗೊಳಿಸ್ಲಿಕ್ಕೆ. ಅಷ್ಟು ಕಾಲಾವಕಾಶ ಇದ್ದಾಗ್ಲೂ ಕೂಡ ಮೊದಲನೇ ವಾರದಲ್ಲಿ 4-5 ದಿನದಲ್ಲೇ ನೀವು ಈ ರೀತಿಯಾಗಿ ಟಾರ್ಚರ್ ಅನ್ನ ಮಾಡ್ತಾ ಇದ್ದೀರಾ, ಒತ್ತಡವನ್ನ ಹಾಕ್ತಾ ಇದ್ದೀರಾ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅವರು ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಸದ್ಯಕ್ಕೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಅವ್ರಿಗೆ ರಜಾ ದಿನ ಇರುತ್ತೆ. ಈ ದಿನ ಪೂರ್ತಿ ಅವರು ಪ್ರತಿಭಟನೆಯನ್ನೇ ನಡೆಸಬೇಕು, ಸ್ಥಳಕ್ಕೆ ಕಂದಾಯ ಸಚಿವರು ಕೂಡ ಭೇಟಿ ನೀಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.